ಶ್ರೀ ಜಗಜ್ಯೋತಿ ಬಸವೇಶ್ವರ ಪದವಿ ಪೂರ್ವ ಕಾಲೇಜಿನ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಈ ಒಂದು ಅರ್ಥಶಾಸ್ತ್ರ ವಿಷಯದ ಸೆಷನ್ಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಾವು ಈ ಬೇಡಿಕೆಗೆ ಸಂಬಂಧಪಟ್ಟಂತೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಅನ್ನುವಂಥದ್ದು, ಇವತ್ತು ನಾವು ಇಲ್ಲಿಯವರೆಗೆ ಒಬ್ಬ ಅನುಭೋಗಿಯ ಬೇಡಿಕೆಯ ಪ್ರಮಾಣವನ್ನು ಕುರಿತು ನಾವು ಅಭ್ಯಾಸವನ್ನು ಮಾಡಿದ್ದೇವೆ. ಆದರೆ ಈಗ ಮಾರುಕಟ್ಟೆಯಲ್ಲಿ ಬೇಡಿಕೆ ಯಾವ ರೀತಿಯಾಗಿರ್ತದೆ, ಎಲ್ಲ ಅನುಭೋಗಿಗಳ ಬೇಡಿಕೆಯ ಪ್ರಮಾಣವನ್ನು ತೆಗೆದುಕೊಂಡು ನಾವು ಮಾರುಕಟ್ಟೆಯ ಬೇಡಿಕೆಯನ್ನು ನಿರ್ಧರಿಸುವಂಥದ್ದು. ಅದಕ್ಕಾಗಿ ಇಲ್ಲಿ ಮಾರುಕಟ್ಟೆಯ ಬೇಡಿಕೆ ಅನ್ನುವಂಥದ್ದು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ. ಆದ್ದರಿಂದ ಇಲ್ಲಿ ನಾವು ಈ ಒಂದು ವಿಷಯವನ್ನು, ಮಾರುಕಟ್ಟೆಯ ಬೇಡಿಕೆ ಅನ್ನುವಂಥ ವಿಷಯವನ್ನು ಇವತ್ತು ನಾವು ಚರ್ಚೆ ಮಾಡುವಂಥದ್ದು ಬಹಳಷ್ಟು ಪ್ರಮುಖವಾಗಿರುವಂಥದ್ದು. ಆದ್ದರಿಂದ ವಿದ್ಯಾರ್ಥಿಗಳೇ, ಇಲ್ಲಿ ಮಾರುಕಟ್ಟೆಯ ಬೇಡಿಕೆ ಅಥವಾ ಮಾರ್ಕೆಟ್ ಡಿಮಾಂಡ್ ಅನ್ನುವಂಥದ್ದು ಇವತ್ತಿನ ನಮ್ಮ ಚರ್ಚಾ ವಿಷಯ. ನಾವು ಇಲ್ಲಿಯವರೆಗೆ ವೈಯಕ್ತಿಕ ಅನುಭೋಗಿಗಳ ಬೇಡಿಕೆಯನ್ನು ಅಧ್ಯಯನವನ್ನು ಮಾಡಿದ್ದೇವೆ. ಈಗ ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ಕುರಿತು ನಾವು ತಿಳಿದುಕೊಳ್ಳೋದಾದರೆ, ನಾವು ತಿಳಿದಿರುವಂತೆ ಮಾರುಕಟ್ಟೆಯಲ್ಲಿ ಒಂದು ಸರಕಿಗೆ ಅನೇಕ ಜನ ಅಥವಾ ಅಸಂಖ್ಯಾತ ಜನ ಗ್ರಾಹಕ ಅಥವಾ ಅನುಭೋಗಿಗಳು ಇರುತ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತು. ಈ ಸರಕಿರುವ ಮಾರುಕಟ್ಟೆಯ ಬೇಡಿಕೆಯನ್ನು ನಾವು ಕಂಡುಹಿಡಿಯಬೇಕಾಗಿತ್ತು ಅಂತಂದ್ರೆ, ಇಲ್ಲಿ ಮಾರುಕಟ್ಟೆಯ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಒಂದು ಸರಕಿರುವ ಎಲ್ಲ ಅನುಭೋಗಿಗಳ ಬೇಡಿಕೆಯನ್ನ ಒಟ್ಟುಗೂಡಿಸಿದಾಗ ನಮಗೆ ಆ ಸರಕಿನ ಮಾರುಕಟ್ಟೆಯ ಬೇಡಿಕೆ ಗೊತ್ತಾಗುತ್ತದೆ. ಆದ್ದರಿಂದ ಇದು ವೈಯಕ್ತಿಕ ಬೇಡಿಕೆಗಳ ಒಟ್ಟು ಮೊತ್ತವಾಗಿದೆ ಅಂತ ಹೇಳಿ ನಾವು ಇಲ್ಲಿ ಹೇಳಬೇಕಾಗ್ತದೆ. ಎಲ್ಲಾ ವೈಯಕ್ತಿಕ ಬೇಡಿಕೆಯ ಅನುಸೂಚಿಗಳನ್ನ ಅಡ್ಡ ಸಾಲಿನಲ್ಲಿ ಕೂಡಿಸುವ ಮೂಲಕ ನಾವು ಮಾರುಕಟ್ಟೆಯ ಬೇಡಿಕೆಯ ರೇಖೆಯನ್ನ ಪಡೆಯಬಹುದಾಗಿದೆ. ಅದಕ್ಕಾಗಿ ವಿದ್ಯಾರ್ಥಿಗಳೇ, ನಾವು ನಮ್ಮ ಕಲಿಕಾ ದೃಷ್ಟಿಯಿಂದ ಅಥವಾ ಸರಳವಾಗಿ ನಮಗೆ ತಿಳಿಬೇಕು ಅನ್ನುವಂಥ ದೃಷ್ಟಿಯಿಂದ ಇಲ್ಲಿ ಇಬ್ಬರು ಅನುಭೋಗಿಗಳ ಬೇಡಿಕೆಯನ್ನು ನಾವು ಗಣನೆಗೆ ತೆಗೆದುಕೊಂಡಿದ್ದೇವೆ. ಎ ಮತ್ತು ಬಿ ಅನ್ನುವಂಥ ಎರಡು ಜನ ಅನುಭೋಗಿಗಳ ಸಹಾಯದಿಂದ ನಾವು ಮಾರುಕಟ್ಟೆಯ ರೇಖೆಯನ್ನ ಯಾವ ರೀತಿಯಾಗಿ ಪಡೆಯಬಹುದು ಅಂತ ಹೇಳಿ, ಅದಕ್ಕಾಗಿ ನೀವು ಈಗಾಗಲೇ ಕಪ್ಪು ಹಲಗೆಯ ಮೇಲೆ ನೋಡ್ತಾ ಇರುವಂತಹದ್ದು 3 ಕೋಷ್ಟಕ ಮತ್ತು 3 ರೇಖಾಚಿತ್ರಗಳನ್ನ ನಾವು ಇಲ್ಲಿ ತೆಗೆದುಕೊಂಡಿದ್ದೇವೆ. ಇದರ ಕುರಿತು ನಾವು ಇವತ್ತು ಚರ್ಚೆಯನ್ನ ಮುಂದುವರಿಸುವಂತಹದ್ದು. ಅದಕ್ಕಾಗಿ ಇವತ್ತು ನಾವು ಮಾರುಕಟ್ಟೆಯ ಬೇಡಿಕೆಯನ್ನ ಕಂಡುಹಿಡಿಯೋದು ಹೇಗೆ ಅಂತೇಳಿ, ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಒಂದು ವಸ್ತುವಿಗೆ ಅನೇಕ ಜನ ಗ್ರಾಹಕರು ಇರುತ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಆ ಅನೇಕ ಜನರ ಅಥವಾ ಎಲ್ಲ ಗ್ರಾಹಕರ ಬೇಡಿಕೆಯನ್ನ ಒಟ್ಟುಗೂಡಿಸಿದಾಗ ನಮಗೆ ಮಾರುಕಟ್ಟೆಯ ಬೇಡಿಕೆ ದೊರೆಯುತ್ತದೆ. ಆ ಮಾರುಕಟ್ಟೆಯ ಬೇಡಿಕೆಯ ರೇಖೆಯಿಂದ ನಾವು ಯಾವ ವಸ್ತುವಿಗೆ ಯಾವ ಪ್ರಮಾಣದಲ್ಲಿ ಬೇಡಿಕೆ ಇದೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳೋದಕ್ಕೆ ನಮಗೆ ಸಹಾಯಕ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವ ಮೂಲಕ ಮಾರುಕಟ್ಟೆಯಲ್ಲಿ ಒಂದು ವಸ್ತುವಿರುವ ಮಾರುಕಟ್ಟೆಯ ಬೇಡಿಕೆಯನ್ನ ರೇಖಾಚಿತ್ರ ಮತ್ತು ಕೋಷ್ಟಕದ ಸಹಾಯದಿಂದ ತಿಳಿಯುವಂತಹದ್ದು. ಆದ್ದರಿಂದ ಇಲ್ಲಿ ನಾವು ಎ ಮತ್ತು ಬಿ ಅಂತ ಹೇಳಿ ಎರಡು ಜನ ಗ್ರಾಹಕರ ಪ್ರತ್ಯೇಕವಾದಂತಹ ಬೇಡಿಕೆಯನ್ನ ತೆಗೆದುಕೊಂಡಿದ್ದೇವೆ. ಅದೇ ಪ್ರಕಾರ ವಿವಿಧ ಬೆಲೆಗಳು ಇದ್ದಂತಹ ಸಂದರ್ಭದಲ್ಲಿ ಒಂದು ವಸ್ತುವನ್ನ ಎ ಅನುಭೋಗಿ ಎಷ್ಟು ಪ್ರಮಾಣದಲ್ಲಿ ಕೊಂಡುಕೊಳ್ಳುತ್ತಾನೆ ಮತ್ತು ಬಿ ಅನುಭೋಗಿ ಎಷ್ಟು ಪ್ರಮಾಣದಲ್ಲಿ ಕೊಂಡುಕೊಳ್ಳುತ್ತಾನೆ, ಅವರು ಕೊಂಡುಕೊಳ್ಳುವ ವಿವಿಧ ಬೆಲೆಗಳ ಮಟ್ಟದಲ್ಲಿ ಒಂದು ಸರಕನ್ನ ಆ ಇಬ್ಬರು ಅನುಭೋಗಿಗಳು ಕೊಂಡುಕೊಳ್ಳುವ ಪ್ರಮಾಣವನ್ನ ಒಟ್ಟುಗೂಡಿಸುವ ಮೂಲಕ ನಾವು ಮಾರುಕಟ್ಟೆಯ ಬೇಡಿಕೆಯನ್ನ ಯಾವ ರೀತಿಯಾಗಿ ಪಡೆಯಬಹುದು ಅನ್ನುವಂಥದ್ದು ಇವತ್ತಿನ ಈ ಚರ್ಚಾ ವಿಷಯ. ಅದಕ್ಕಾಗಿ ಮೊದಲನೇದಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಬೆಲೆ, ಇದು ಬೇಡಿಕೆ, ಇದು ಎ
ಇಲ್ಲಿನೂ ಕೂಡ ಬೆಲೆ ಮತ್ತು ಬೇಡಿಕೆಯ ಪ್ರಮಾಣ. ಈ ರೀತಿಯಾಗಿ ನಾವು 3 ಕೋಷ್ಟಕಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಪ್ರಾರಂಭದಲ್ಲಿ ಬೆಲೆ 4, 5, 6, 7, 8. ಈ ರೀತಿಯಾಗಿ ಬೆಲೆ ಇದ್ದಂತಹ ಸಂದರ್ಭದಲ್ಲಿ 12, 10, 8, 6, 4. ಈ ರೀತಿ ಎ ಅನುಭೋಗಿಯು ನಾವು ಇಲ್ಲಿ ಸೇಬು ಹಣ್ಣಿನ ಬೇಡಿಕೆ ಅಂತ ತಿಳ್ಕೊಳ್ಳೋಣ. 4 ರೂಪಾಯಿ ಬೆಲೆ ಇದ್ದಾಗ ಎಷ್ಟು ಡಜನ್ ಸೇಬುಗಳನ್ನು ತಗೋತೇವೆ, 5 ರೂಪಾಯಿ ಇದ್ದಾಗ ಎಷ್ಟು, 6 ರೂಪಾಯಿ ಇದ್ದಾಗ ಎಷ್ಟು, 7 ರೂಪಾಯಿ ಇದ್ದಾಗ ಎಷ್ಟು, 8 ರೂಪಾಯಿ ಇದ್ದಾಗ ಎಷ್ಟು. ಇದು ಒಬ್ಬ ಎ ಅನ್ನುವಂತ ಅನುಭೋಗಿಯ ಬೇಡಿಕೆಯ ಅನುಸೂಚಿ. ಬೇರೆ ಬೇರೆ ಬೆಲೆ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ಅನುಭೋಗಿ ಅವನು ಕೊಂಡುಕೊಳ್ಳಬಹುದಾದ ಸೇಬು ಹಣ್ಣಿನ ಪ್ರಮಾಣವನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಪ್ಲಸ್ ಅಂತ ನಾವು ಚಿಹ್ನೆಯನ್ನ ಹಾಕುವಂತಹದ್ದು. ಆನಂತರ ಇಲ್ಲಿಯೂ ಕೂಡ ಬೆಲೆ 4, ಬೆಲೆ 5, ಬೆಲೆ 6, ಬೆಲೆ 7, ಬೆಲೆ 8. ಈ ರೀತಿಯಾಗಿ ಬೆಲೆ ಇದ್ದಂತಹ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಬಿ ಅನುಭೋಗಿ ಎಷ್ಟು ಸರಕುಗಳನ್ನು ಕೊಂಡುಕೊಳ್ಳುತ್ತಾನೆ. ಇಲ್ಲಿ 16, 14, 12, 10 ಮತ್ತು 8. ಈ ರೀತಿಯಾಗಿ ಒಬ್ಬ ಅನುಭೋಗಿ ಅಥವಾ ಬಿ ಅನ್ನುವಂತ ಅನುಭೋಗಿ ವಿವಿಧ ಬೆಲೆಗಳು ಇದ್ದಂತಹ ಸಂದರ್ಭದಲ್ಲಿ ಸೇಬು ಹಣ್ಣುವನ್ನು ಕೊಂಡುಕೊಳ್ಳುವಂತ ಪ್ರಮಾಣ. ಎ ಅನುಭೋಗಿಯು ಬೇರೆ ಬೇರೆ ಬೆಲೆ ಇದ್ದಂತಹ ಸಂದರ್ಭದಲ್ಲಿ ಕೊಂಡುಕೊಳ್ಳುವ ಪ್ರಮಾಣವೂ ಬೇರೆಯಾಗಿದೆ. ಬಿ ಅನುಭೋಗಿಯು ಕೊಂಡುಕೊಳ್ಳುವಂತಹ ಒಂದು ಸರಕಿನ ಬೇಡಿಕೆಯ ಪ್ರಮಾಣವೂ ಬೇರೆಯಾಗಿದೆ. ಇಲ್ಲಿ ಎ ಮತ್ತು ಬಿ ಈ ಇಬ್ಬರು ವ್ಯಕ್ತಿಗಳ ಬೇಡಿಕೆಯ ಪ್ರಮಾಣ ಬೇರೆ ಬೇರೆ ಆಗಿರೋದಕ್ಕೆ ಹಲವಾರು ಕಾರಣಗಳು ಉಂಟು. ಇಲ್ಲಿ ಎ ಅನುಭೋಗಿಗಿಂತಲೂ ಬಿ ಅನುಭೋಗಿಗೆ ಸೇಬು ಹಣ್ಣು ಜಾಸ್ತಿ ಪ್ರಮಾಣದಲ್ಲಿ ಅವನ ಅಪೇಕ್ಷೆಯನ್ನ ಪಡ್ತಿರ್ಬೋದು, ಅಥವಾ ಇಷ್ಟ ಆಗ್ತಿರ್ಬೋದು, ಅಥವಾ ಹೆಚ್ಚು ತೃಪ್ತಿಯನ್ನ ಕೊಡ್ತಾ ಇರಬಹುದು. ಆದ್ದರಿಂದ ಎ ಅನುಭೋಗಿಗಿಂತಲೂ ಬಿ ಅನುಭೋಗಿಗೆ ಕೊಂಡುಕೊಳ್ಳುವ ಪ್ರಮಾಣ ಜಾಸ್ತಿ ಇರೋದನ್ನು ಪ್ರತಿಯೊಂದು ಹಂತದಲ್ಲಿ ನಾವು ಜಾಸ್ತಿ ಇರೋದನ್ನು ನಾವು ಕಾಣುತ್ತೇವೆ. ಇನ್ನ ಈಗ ಮಾರುಕಟ್ಟೆಯ ಬೇಡಿಕೆಯ ಅನುಸೂಚಿ. ಮಾರುಕಟ್ಟೆಯ ಬೇಡಿಕೆಯ ಅನುಸೂಚಿಯನ್ನ ನಾವು ಕಂಡುಹಿಡಿಯಬೇಕಾಗಿತ್ತು ಅಂತಂದ್ರೆ ಮಾರುಕಟ್ಟೆಯಲ್ಲಿರುವಂತಹ ಎಲ್ಲಾ ಅನುಭೋಗಿಗಳು ಒಂದು ಸರಕನ್ನ ಕೊಂಡುಕೊಳ್ಳುವ ಒಟ್ಟು ಪ್ರಮಾಣವನ್ನ ಕೂಡಿಸಿದಾಗ ನಮಗೆ ಮಾರುಕಟ್ಟೆಯ ಬೇಡಿಕೆಯ ಅನುಸೂಚಿ ಅನ್ನುವಂಥದ್ದು ದೊರೆಯುತ್ತದೆ. ಆದ್ದರಿಂದ ಇಲ್ಲಿ ನಾವು ಎ ಮತ್ತು ಬಿ ಈ ಇಬ್ಬರೂ ಅನುಭೋಗಿಗಳ ಮಾರುಕಟ್ಟೆಯ ಬೇಡಿಕೆಯ ಪ್ರಮಾಣವನ್ನ ನಾವು ಸೇರಿಸುವಂತದ್ದು. ಆದ್ದರಿಂದ ಇಲ್ಲಿ ಬೆಲೆ ಪ್ರಾರಂಭದಲ್ಲಿ 4, 5, 6, 7, 8 ಈ ರೀತಿಯಾಗಿ ಬೆಲೆ ಇದ್ದಂತಹ ಸಂದರ್ಭದಲ್ಲಿ 4 ರೂಪಾಯಿ ಬೆಲೆ ಇದ್ದಂತಹ ಸಂದರ್ಭದಲ್ಲಿ ಎ ಅನುಭೋಗಿಯ ಬೇಡಿಕೆಯ ಪ್ರಮಾಣ 12, ಬಿ ಅನುಭೋಗಿಯ ಬೇಡಿಕೆಯ ಪ್ರಮಾಣ 16. ಆದ್ದರಿಂದ ಒಟ್ಟು ಮಾರುಕಟ್ಟೆಯ ಬೇಡಿಕೆಯ ಪ್ರಮಾಣ 28 ಡಜನ್ ಸೇಬು ಹಣ್ಣುಗಳು ಮಾರಾಟವಾಗುತ್ತವೆ. ಅದೇ ರೀತಿಯಾಗಿ ಬೆಲೆ 4 ರೂಪಾಯಿಂದ 5 ರೂಪಾಯಿಗಾಗಿದ್ದರೆ ಎ ಅನುಭೋಗಿಯ ಕೊಂಡುಕೊಳ್ಳುವ ಪ್ರಮಾಣ 10, ಬಿ ಅನುಭೋಗಿಯ ಕೊಂಡುಕೊಳ್ಳುವ ಪ್ರಮಾಣ 14. ಆದ್ದರಿಂದ ಇದು 24. ಅದೇ ರೀತಿಯಾಗಿ ಬೆಲೆ 6 ರೂಪಾಯಿ ಆಯಿತಂದ್ರೆ ಎ ಅನುಭೋಗಿ ಕೊಂಡುಕೊಳ್ಳುವ ಪ್ರಮಾಣ 8, ಬಿ ಅನುಭೋಗಿ ಕೊಂಡುಕೊಳ್ಳುವ ಪ್ರಮಾಣ 12, ಇದು 20. ಅದೇ ರೀತಿಯಾಗಿ 7 ರೂಪಾಯಿ ಇದ್ದಾಗ 6 ಮತ್ತು 10 ಡಜನ್ ಅಂದ್ರೆ 16 ಡಜನ್. ಕೊನೆಯದಾಗಿ 8 ರೂಪಾಯಿ ಇದ್ದಾಗ 4 ಪ್ಲಸ್ 8 12 ಡಜನ್. ಈ ರೀತಿಯಾಗಿ ಇದು ಮಾರುಕಟ್ಟೆಯ ಬೇಡಿಕೆಯ ಅನುಸೂಚಿ. ಬೇರೆ ಬೇರೆ ಬೆಲೆ ಇದ್ದಂತಲ್ಲಿ ಮಾರುಕಟ್ಟೆಯಲ್ಲಿ ಎಲ್ಲ ಅನುಭೋಗಿಗಳು ಸೇರಿ ಕೊಂಡುಕೊಳ್ಳಬಹುದಾದ ಒಂದು ಸರಕಿನ ಪ್ರಮಾಣವನ್ನ ನಾವು ಮಾರುಕಟ್ಟೆಯ ಬೇಡಿಕೆಯ ಅನುಸೂಚಿ ಎಂದು ಕರೆಯುತ್ತೇವೆ. ಈ ಮಾರುಕಟ್ಟೆಯ ಬೇಡಿಕೆಯ ಅನುಸೂಚಿ ಮಾರುಕಟ್ಟೆ
ಬೇಡಿಕೆ ಅಥವಾ ಮಾರ್ಕೆಟ್ ಡಿಮಾಂಡ್. ಮಾರುಕಟ್ಟೆಯ ಬೇಡಿಕೆ ಅಥವಾ ಮಾರ್ಕೆಟ್ ಡಿಮಾಂಡ್ ಅಂತ ನಾವು ಕರೀತೇವೆ. ಈ ಮಾರುಕಟ್ಟೆಯ ಡಿಮಾಂಡ್ ನಲ್ಲಿ ನಾವು ಅನುಸೂಚಿ ಅಥವಾ ಕೋಷ್ಟಕದ ಸಹಾಯದಿಂದ ಅಥವಾ ಟೇಬಲಿನ ಸಹಾಯದಿಂದ ನಾವು ಈಗ ಮಾರುಕಟ್ಟೆಯ ಬೇಡಿಕೆಯ ಪ್ರಮಾಣವನ್ನು ಗುರುತಿಸಿದ್ದೇವೆ. ಈಗ ಇದನ್ನೇ ನಾವು ರೇಖಾಚಿತ್ರದ ಮೂಲಕ ಒಂದು ಮಾರುಕಟ್ಟೆಯ ಬೇಡಿಕೆ ರೇಖೆಯನ್ನು ಕಂಡುಹಿಡಿಯುವುದು ಹೇಗೆ ಅನ್ನುವಂಥದ್ದು ನಾವು ಇಲ್ಲಿ ತಿಳಿದುಕೊಳ್ಳುವಂತಹದ್ದು ಬಹಳಷ್ಟು ಪ್ರಮುಖವಾಗಿರುವಂತಹದ್ದು. ಆದ್ದರಿಂದ ನಾವು ಇಲ್ಲಿ ಓ ವೈ ಲಂಬ ರೇಖೆ, OX ಸಮಾಂತರ ರೇಖೆ, ಇದು OY ಲಂಬ ರೇಖೆ. ಇಲ್ಲಿ ಮೂರು ರೇಖಾಚಿತ್ರಗಳನ್ನ ಗುರುತಿಸಿದ್ದೇವೆ. ಇದು ಎ ಅನುಭೋಗಿ ರೇಖಾಚಿತ್ರ, ಇದು ಬಿ ಅನುಭೋಗಿ ರೇಖಾಚಿತ್ರ, ಇದು ಮಾರುಕಟ್ಟೆ ಬೇಡಿಕೆ ರೇಖಾಚಿತ್ರ. ಮೂರು ರೇಖಾಚಿತ್ರಗಳನ್ನು ನಾವು ಒಟ್ಟಿಗೆ ಮಾಡುವಂಥ ಎ ಮತ್ತು ಬಿ ಅನುಭೋಗಿಗಳ ಬೇಡಿಕೆಯ ರೇಖೆಯನ್ನ ಕೂಡಿಸಿದಾಗ ನಮಗೆ ಮಾರುಕಟ್ಟೆಯ ಬೇಡಿಕೆ ಅನ್ನುವಂಥದ್ದು ಸಿಗುತ್ತದೆ. ಮಾರುಕಟ್ಟೆಯಲ್ಲಿ ಗರಿಷ್ಠ ಬೆಲೆ 8 ರೂಪಾಯಿ ಇದೆ, ಕನಿಷ್ಠ 4 ರೂಪಾಯಿ ಇದೆ. ಆದ್ದರಿಂದ ನಾವು ಇಲ್ಲಿ OX ಮೇಲೆ ಬೆಲೆಯನ್ನ ಗುರುತಿಸ್ತೇವೆ. ಬೆಲೆ 1, 2, 3, 4, 5, 6, ಈ ರೀತಿಯಾಗಿ ನಾವು ಇವತ್ತು ಇಲ್ಲಿಯೂ ಕೂಡ ಪ್ರತಿಯೊಂದು ರೇಖೆಯ ಮೇಲೂ ಕೂಡ 1, 2, 3, 4, 5, 6, 7, 8, 9, 10, 11, 12, 13, ಸ್ವಲ್ಪ ನಾವು ಇಲ್ಲಿ ಸ್ಕೇಲಿನ ಸಹಾಯದಿಂದ ಈ ರೇಖೆಯನ್ನ ಎಳೆಯುವಂತಹದ್ದು. ಪ್ರತಿಯೊಂದು ಮೌಲ್ಯದ ಅಂತರ ನಮಗೆ ನಿರ್ದಿಷ್ಟವಾಗಿ ಒಂದೇ ತರನಾಗಿರಬೇಕು. ಅಂದ್ರೆ ನಮಗೆ ಇಲ್ಲಿ ಮಾರುಕಟ್ಟೆಯ ಒಂದು ನಿರ್ದಿಷ್ಟವಾದಂತಹ ರೇಖೆ ಎನ್ನುವಂಥದ್ದು ಸಿಗುತ್ತದೆ. ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು ಈ ರೇಖೆಯ ಮೇಲೂ ಕೂಡ ನಾವು ಒಂದೇ ರೀತಿಯಾದಂತಹ ಬೆಲೆಯನ್ನು ನಮೂದಿಸುತ್ತೇವೆ. ಇಲ್ಲಿ 1, 2, 3, 4, 5, 6, 7, 8, 9, 10, 11, 12, 13, 14. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ 1, 2, 3, 4, 5, 6, 7, 8, 9, 10, 11. ಈಗ ನಾವು ಬೆಲೆಯನ್ನು ನಮೂದಿಸುವಂತದ್ದು 1 ರೂಪಾಯಿ, 2 ರೂಪಾಯಿ, 3, 4, 5, 6, 7, 8, 9, 10, 11, 12, 13, 14. ಇದು ವಾಯ್ ಮೇಲೆ
ಅದೇ ರೀತಿಯಾಗಿ ಇಲ್ಲಿಯೂ ಕೂಡ 1 2 3 4 5 6 7 8 9 10 11 12 13 14 ಈಗ ಇಲ್ಲಿ ನಾವು 2 4 6 8 10 ಈ ರೀತಿಯಾಗಿ ಮಾಡುವಂಥದ್ದು. 2 4 6 8 10 12 14 16 16 18 20 22 24 26 ಇಲ್ಲಿ ಕೂಡ 2 4 8 10 12 14 16 18 20 22 24 26 ಇಲ್ಲಿ 4 8 12 16 20 24 28 32 36 40 44 48 52 56 ಈಗ ಇಲ್ಲಿ QD is equal to 20 minus 2P. QD is equal to 20 minus 2P. ಆಗ ಇಲ್ಲಿ QD is equal to 24 minus 2P. ಇಲ್ಲಿ QD is equal to 44 minus 4P. ಈ ರೀತಿಯಾದಂತಹ ಬಿಂಬಕ. ಆದ್ದರಿಂದ ಇಲ್ಲಿ 20 ಅಂದ್ರೆ 9 10 ಪ್ರಾರಂಭದಲ್ಲಿ ಬೆಲೆ 4 ರೂಪಾಯಿ ಇದ್ದಾಗ 8 ರೂಪಾಯಿ ಇದ್ದಾಗ 4ರಷ್ಟು ಸರಕುಗಳನ್ನು ಕೊಂಡುಕೊಳ್ಳುತ್ತೇವೆ. ಆನಂತರ 7 ರೂಪಾಯಿ ಇದ್ದಾಗ 6 ಪ್ರಮಾಣದಷ್ಟು, ಆನಂತರ 6 ರೂಪಾಯಿ ಇದ್ದಾಗ 8ರಷ್ಟು, ಆನಂತರ 5 ರೂಪಾಯಿ ಇದ್ದಾಗ 10ರಷ್ಟು, ನಾಲ್ಕು ರೂಪಾಯಿ ಇದ್ದಾಗ 12ರಷ್ಟು. ಇದನ್ನ ನಾವು ಬೇಡಿಕೆಯ ರೇಖೆಯನ್ನ ಇಡುವಂತಹ ಸಂದರ್ಭದಲ್ಲಿ ಬೇಡಿಕೆಯ ರೇಖೆಯನ್ನ ಎಳೆದಾಗ ನಮಗೆ ಈ ರೀತಿಯಾದಂತ ಒಂದು ರೇಖೆ ದೊರೆಯುತ್ತದೆ. ಈ ರೀತಿಯಾದಂತಹ ರೇಖೆ
ನಾ. ಈ ರೀತಿಯಾಗಿ ಇಲ್ಲಿ QD is equal to 20 ಅಂದ್ರೆ 20ಕ್ಕೆ ಈ ರೇಖೆ ಮುಂದಿದೆ. 20 ಘಟಕಗಳನ್ನ ಅಥವಾ 20 ಡಜನ್ ಸೇಬು ಹಣ್ಣುಗಳನ್ನ ಈ ರೇಖೆ ಈ ಒಂದು ಬಿಂಬಕದಲ್ಲಿ ಕೊಂಡುಕೊಳ್ಳುತ್ತದೆ. ಯಾವಾಗ ಅಂದ್ರೆ ಬೆಲೆ 0 ಆದಾಗ, ಬೆಲೆ 0 ಆದಾಗ ಮಾರುಕಟ್ಟೆಯಲ್ಲಿ 20 ಡಜನ್ಗಳಷ್ಟು ಸೇಬು ಹಣ್ಣನ್ನ ಈ ಅನುಭೋಗಿಯು ಕೊಂಡುಕೊಳ್ಳುತ್ತಾನೆ. ಒಂದು ವೇಳೆ ಬೆಲೆ 10 ರೂಪಾಯಿ ಆಯಿತು ಅಂತಂದ್ರೆ ಅವಾಗ ಏನಾಗ್ತದೆ, ಅನುಭೋಗಿ 10 ಅಥವಾ 11 ರೂಪಾಯಿ ಇರ್ತದೆ, ಅನುಭೋಗಿ ಯಾವುದೇ ರೀತಿಯಾದಂತ ವಸ್ತುಗಳನ್ನ ಕೊಂಡುಕೊಳ್ಳುವುದಿಲ್ಲ ಅನ್ನುವಂಥದ್ದು ಈ ರೇಖಾಚಿತ್ರದಲ್ಲಿ ನೋಡಬಹುದು. ಇನ್ನು ಎರಡನೇದಾಗಿ ಅನುಭೋಗಿ 8 ರೂಪಾಯಿ ಇದ್ದಾಗ 8ರಷ್ಟು ಬಾಳೆಹಣ್ಣು, 7 ಇದ್ದಾಗ 10, 8 7 ಇದ್ದಾಗ 10, 7 ಇದ್ದಾಗ 10, 6 ಇದ್ದಾಗ 12, 7 ಇದ್ದಾಗ 16, 14, 2 12, 12, 16, 8, 10, 4, 8, 8 ಅಂದರೆ ಇಲ್ಲಿ ಬರ್ತದೆ 8 ರೂಪಾಯಿ ಬೆಲೆ ಇದ್ದಾಗ 8 ರೂಪಾಯಿ ಬೆಲೆ ಇದ್ದಾಗ 8 ಸೇಬು ಹಣ್ಣುಗಳನ್ನ 7 ರೂಪಾಯಿ ಇದ್ದಾಗ 10, 6 ಇದ್ದಾಗ 12, 6 ಇದ್ದಾಗ 12, 5 ಇದ್ದಾಗ 14, 5 ಇದ್ದಂತ ಸಂದರ್ಭದಲ್ಲಿ 14, 4 ಇದ್ದಂತ ಸಂದರ್ಭದಲ್ಲಿ 16, ಈ ರೀತಿಯಾಗಿ ಇದನ್ನು ನಾವು ಬೇಡಿಕೆಯ ರೇಖೆಯನ್ನಾಗಿದ್ದರೆ 11, 24, 11, 24ಕ್ಕೆ ಬೇಡಿಕೆಯ ರೇಖೆ 11 ಈ ರೀತಿಯಾದಂತಹ ಒಂದು ಬೇಡಿಕೆಯ ರೇಖೆ ನಮಗೆ ಸಿಗುತ್ತದೆ. ಅಂದ್ರೆ 11 ರೂಪಾಯಿ ಬೆಲೆ ಇದ್ದಾಗ 0, ನಾವು 0 ಬೆಲೆ ಇದ್ದಾಗ 24 ಡಜನ್ಗಳನ್ನ ಕೊಂಡುಕೊಳ್ಳುತ್ತೇವೆ. ಇದನ್ನ ನಾವು ಈ ರೀತಿಯಾಗಿ ರೇಖೆಗಳನ್ನ ಕೂಡಿಸುವಂತಹದ್ದು. ಈ 5 ಇದ್ದಾಗ 14, 4 ಇದ್ದಾಗ ಈ ರೀತಿಯಾದಂತಹ ಎರಡನೇ ರೇಖಾಚಿತ್ರ ನಮಗೆ ದೊರೆಯುತ್ತದೆ. ಇನ್ನ ಮಾರುಕಟ್ಟೆಯಲ್ಲಿ ಮೂರನೇದು ಯಾವ ರೀತಿಯಾಗಿದೆ ಅನ್ನುವಂಥದ್ದು ನಾವು ಎ ಅನ್ನುವ ರೇಖಾಚಿತ್ರ. ಅಲ್ಲಿಂದ 1144, 1144 ಈ ಒಂದು ಕೋಷ್ಟಕದಲ್ಲಿ
4 ಡಜನ್ 11 ರೂಪಾಯಿ ಬೆಲೆ ಇದ್ದಾಗ ನಾವು ಮಾರುಕಟ್ಟೆಯಲ್ಲಿ ಯಾವುದೇ ಸರಕುಗಳನ್ನು ಕೊಂಡುಕೊಳ್ಳೋದಿಲ್ಲ ಅನ್ನುವಂಥದ್ದು ಇಲ್ಲಿ ತೋರಿಸ್ತದೆ. ಪ್ರಾರಂಭದಲ್ಲಿ 8 ರೂಪಾಯಿ ಇದ್ದಂತ ಸಂದರ್ಭದಲ್ಲಿ 12 ಡಜನ್ 8 ರೂಪಾಯಿ ಬೆಲೆ 8 ರೂಪಾಯಿ ಇದ್ದಾಗ 12 ಡಜನ್, 7 ರೂಪಾಯಿ ಇದ್ದಾಗ 16 ಡಜನ್, 7 ರೂಪಾಯಿ ಇದ್ದಾಗ 16, 6 ರೂಪಾಯಿ ಇದ್ದಾಗ 20 ಡಜನ್, 6 ರೂಪಾಯಿ ಇದ್ದಾಗ 5 ರೂಪಾಯಿ ಇದ್ದಾಗ 24 ಡಜನ್, 5 ರೂಪಾಯಿ ಇದ್ದಾಗ 24, 4 ರೂಪಾಯಿ ಇದ್ದಾಗ 28 ಡಜನ್. ಈ ರೀತಿಯಾದಂಥದ್ದು. ಇದನ್ನು ನಾವು ಬೆಲೆ ಮತ್ತು ಬೇಡಿಕೆ ಈ ರೀತಿಯಾಗಿ ಜೋಡಿಸಿದಾಗ ನಮಗೆ ಈ ರೀತಿಯಾದಂತಹ ಮಾರುಕಟ್ಟೆಯ ಬೇಡಿಕೆಯ ರೇಖೆ ನಮಗೆ ಸಿಗುತ್ತದೆ. ಇದನ್ನ ಸಾಮಾನ್ಯವಾಗಿ ಗ್ರಾಫ್ ಪೇಪರ್ ನಲ್ಲಿ ಬಿಡಿಸುವಂತಹ ಗ್ರಾಫಿನ ಮೇಲೆ ಬಿಡಿಸಬೇಕಾಗುತ್ತದೆ. ನಮಗೆ ಗ್ರಾಫ್ ಮೇಲೆ ಬಿಡಿಸಿದಾಗ ಪೂರ್ಣ ಪ್ರಮಾಣದ ಸ್ಕೇಲ್ ನಮಗೆ ದೊರೆಯುತ್ತದೆ. ಆದ್ದರಿಂದ ಈ ರೀತಿಯಾಗಿ ಒಂದಕ್ಕೊಂದು ನಾವು ಬಿಡಿಸಿದಂತಹ ಇವುಗಳನ್ನ ಸರಿಯಾದ ರೀತಿಯಲ್ಲಿ ಗುರುತಿಸುವಂತಹದ್ದು ಬಹಳಷ್ಟು ಪ್ರಮುಖವಾಗಿರುವಂತಹದ್ದು. ಈಗ ನಾವು ಎ ಮತ್ತು ಬಿ ಇವು ಎರಡರ ಬೇಡಿಕೆಯ ರೇಖೆಗಳನ್ನ ಜೋಡಿಸುವ ಮೂಲಕ ನಾವು ಮಾರುಕಟ್ಟೆಯಲ್ಲಿ ನಮಗೆ ಬೇಕಾಗಿರುವಂತಹ ಮಾರುಕಟ್ಟೆಯ ಬೇಡಿಕೆ ರೇಖೆಯನ್ನ ನಾವು ಪಡೆಯುವಂತಹದ್ದು ಬಹಳಷ್ಟು ಅವಶ್ಯಕ. ಆದ್ದರಿಂದ ಇಲ್ಲಿ ನಾವು ಎ ಮತ್ತು ಬಿ ಈ ಎರಡೂ ಬೇಡಿಕೆಗಳು ವಿವಿಧ ರೀತಿಯ ಬೆಲೆ ಇದ್ದಂತಹ ಸಂದರ್ಭದಲ್ಲಿ ಎ ಅನ್ನು ಯಾವುದೇ ಮಟ್ಟದಲ್ಲಿ ಕೊಂಡುಕೊಳ್ಳುತ್ತಾನೆ ಮತ್ತು ಬಿ ಯಾವ ರೀತಿಯಾಗಿ ಕೊಂಡುಕೊಳ್ಳುತ್ತಾನೆ ಅನ್ನುವಂಥದ್ದು. ಇಲ್ಲಿ 8 ರೂಪಾಯಿ ಬೆಲೆ ಇದ್ದಾಗ ಎ ಅನ್ನು ಹೋಗಿ 4 ಡಜನ್ ಸೇಬುವನ್ನು ಕೊಂಡ್ಕೊತಾನೆ. ಅದೇ 8 ರೂಪಾಯಿ ಇದ್ದಾಗ ಬಿ ಅನ್ನು ಹೋಗಿ 8 ಡಜನ್ ಕೊಂಡುಕೊಳ್ಳುತ್ತಾನೆ ಅನ್ನುವಂಥದ್ದು. ಇಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನ ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಮಾರುಕಟ್ಟೆ ಈ ರೀತಿಯಾಗಿ ನಾವು ಇವುಗಳನ್ನ ಜೋಡಿಸುವಂತಹದ್ದು. ಆರು ರೂಪಾಯಿ ಬೆಲೆ ಇದ್ದಂತಹ ಸಂದರ್ಭದಲ್ಲಿ 7 ರೂಪಾಯಿ ಬೆಲೆ ಇದ್ದಂತಹ ಸಂದರ್ಭದಲ್ಲಿ 8 ರೂಪಾಯಿ ಬೆಲೆ ಇದ್ದಂತಹ ಸಂದರ್ಭದಲ್ಲಿ yes, this is the market demand line. ಇದನ್ನ ನಾವು ಮಾರುಕಟ್ಟೆಯ ಬೇಡಿಕೆಯ ರೇಖೆ ಅಥವಾ ಮಾರುಕಟ್ಟೆಯ ಬೇಡಿಕೆ ಎಂದು ಕರೆಯುತ್ತೇವೆ. ಈ ರೀತಿಯಾಗಿ ನಾವು ಮಾರುಕಟ್ಟೆಯಲ್ಲಿರುವಂತಹ ಅನುಭವಿಗಳು ಎ ಮತ್ತು ಬಿ ಅನುಭವಿಗಳು ಇದು ಬೇಡಿಕೆ ಪ್ರಮಾಣ, ಇದು ಬೇಡಿಕೆ ಪ್ರಮಾಣ, ಇದು ಬೇಡಿಕೆ ಪ್ರಮಾಣ, ಇದು ಎ ಅನುಭವಿಯ ಬೇಡಿಕೆ, ಇದು ಬಿ ಅನುಭವಿ, ಇದು ಮಾರುಕಟ್ಟೆ. ಈ ರೀತಿಯಾಗಿ ನಾವು ಮಾರುಕಟ್ಟೆಯ ಬೇಡಿಕೆಯ ಬಿಂಬಕವನ್ನ ರೇಖಾಚಿತ್ರದ ಸಹಾಯದೊಂದಿಗೆ ಅಥವಾ ಕೋಷ್ಟಕದ ಸಹಾಯದೊಂದಿಗೆ ನೀವು ವಿವರಿಸಿ ಅಂತ ಹೇಳಿ ನಿಮಗೆ ಪ್ರಶ್ನೆ ಬಂತು ಅಂತಂದ್ರೆ ನೀವು ಈ ರೀತಿಯಾಗಿರುವಂತ ಇದನ್ನ ಸಾಮಾನ್ಯವಾಗಿ ನೀವು ಗ್ರಾಫ್ ಪೇಪರ್ ಮೇಲೆ
ಬಿಡಿಸುವಂತಹ ಸಂದರ್ಭದಲ್ಲಿ ಸ್ಕೇಲ್ ಅನ್ನುವಂಥದ್ದು, ಅಳತೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾಗಿರುವಂತಹದ್ದು. ಸರಿಯಾದ ಅಳತೆಯನ್ನ ಇಟ್ಟಾಗ ನಮಗೆ ಸರಿಯಾದ ರೀತಿಯಾದಂತಹ ಒಂದು ರೇಖಾಚಿತ್ರ ಅನ್ನುವಂಥದ್ದು ನಮಗೆ ಸಿಗ್ತದೆ. ಈ ರೇಖಾಚಿತ್ರ, ಈ ಕೋಷ್ಟಕಗಳನ್ನ ಬಳಸುವ ಉದ್ದೇಶ ಏನು ಅನ್ನುವಂಥದ್ದನ್ನ ನೀವು ಪಿಯುಸಿ ಪ್ರಥಮ ವರ್ಷದ ಸಂಖ್ಯಾಶಾಸ್ತ್ರದಲ್ಲಿ ನೀವು ಅಭ್ಯಾಸವನ್ನ ಮಾಡಿದ್ದೀರಿ. ಯಾಕಂದ್ರೆ ಬಹಳಷ್ಟು ವಿಷಯಗಳನ್ನ ನಾವು ವಿವರಣಾತ್ಮಕವಾಗಿ ವಿವರಿಸಬಹುದು, ಅಥವಾ ಟೇಬಲ್ ಮೂಲಕ ಹಾಕಬಹುದು, ಅಥವಾ ರೇಖಾಚಿತ್ರದ ಮೂಲಕ ವಿವರಿಸಬಹುದು, ಅಥವಾ ಗ್ರಾಫ್ ಹಾಳೆಯ ಮೂಲಕ ವಿವರಿಸಬಹುದು. ಇದಕ್ಕೆ ಅಥವಾ ನಾವು ಸ್ತಂಭ ರೇಖಾಚಿತ್ರದ ಮೂಲಕ ವಿವರಿಸಬಹುದು. ಇದರ ಮೂಲ ಉದ್ದೇಶ ಏನು ಅಂತಂದ್ರೆ ಇಲ್ಲಿರುವಂತಹ ವಿಷಯವನ್ನ ಅತ್ಯಂತ ಸ್ಪಷ್ಟವಾಗಿ, ಸರಳವಾಗಿ, ಕಡಿಮೆ ಸಮಯದಲ್ಲಿ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾವು ಈ ಕೋಷ್ಟಕ ಮತ್ತು ರೇಖಾಚಿತ್ರಗಳ ಹೊರೆಯನ್ನ ಹೋಗುವಂತಹದ್ದು. ಇಲ್ಲಿ 2 ಜನ ನಾವು ಅಭ್ಯಾಸದ ದೃಷ್ಟಿಯಿಂದ ಸರಳವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಎ ಮತ್ತು ಬಿ ಅನ್ನುವಂತ 2 ಜನ ಅನುಭೋಗಿಗಳಿದ್ದಾರೆ ಅಂತ ತಿಳ್ಕೊಂಡು ಮಾರುಕಟ್ಟೆಯ ಬೇಡಿಕೆಯ ರೇಖೆಯನ್ನ ರಚನೆ ಮಾಡಿದ್ದೇವೆ. ಆದರೆ ಯಾವುದೇ ಒಂದು ವಸ್ತುವನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಅಸಂಖ್ಯಾತ ಜನ, ಬಹಳಷ್ಟು ಜನ ಗ್ರಾಹಕರಿರುವಂತದ್ದು. ಪ್ರತಿಯೊಬ್ಬ ಗ್ರಾಹಕನ ಬೇಡಿಕೆಯನ್ನ ಒಟ್ಟುಗೂಡಿಸುವ ಮೂಲಕ ನಾವು ಮಾರುಕಟ್ಟೆಯ ಬೇಡಿಕೆಯ ಪ್ರಮಾಣವನ್ನ ತಿಳಿದುಕೊಳ್ಳಬಹುದಾಗಿದೆ ಅನ್ನುವಂಥದ್ದು. ಇಲ್ಲಿ ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ ಅಂತ ಹೇಳಿ ನಿಮಗೇನಾದ್ರು ಕೇಳಿದ್ರು ಅಂತಂದ್ರೆ ಆವಾಗ ನೀವು ಇದನ್ನ ಮಾಡಬೇಕಾಗ್ತದೆ. ಇಲ್ಲಿ QD is equal to 20 minus 2P, ಅಥವಾ QD is equal to 20 minus 2 into P. ಇಲ್ಲಿ ಬೆಲೆ 0 ಆಗಿತ್ತು ಅಂತಂದ್ರೆ ಆದ್ದರಿಂದ 20 minus 2 into bracket 0 is equal to 20 minus 0 is equal to 20. ಯಾವಾಗ ಬೆಲೆ ಶೂನ್ಯ ಆಗಿರುತ್ತದೋ ಅವಾಗ ಈ ಅನುಭೋಗಿಯ ಬೇಡಿಕೆಯ ಪ್ರಮಾಣ 20 ಡಜನ್ ಆಗಿರುತ್ತದೆ. 20 ಡಜನ್ಗಳಷ್ಟು ಸೇಬು ಹಣ್ಣುಗಳನ್ನ ಅವ ಕೊಂಡುಕೊಳ್ಳಲು ಸಾಧ್ಯ. ಯಾವಾಗ ಅಂತಂದ್ರೆ ಬೆಲೆ 0 ಆಗಿದ್ದಾಗ ಅನ್ನುವಂಥದ್ದು. ಆನಂತರ ಇದು ಬೇಡಿಕೆಯ ಪ್ರಮಾಣ. ಅದೇ ರೀತಿ ಎರಡನೇದು QD is equal to 24 minus 2P. ಇಲ್ಲಿ 24 minus 2 ಬೆಲೆ 0 ಆಗಿದ್ದಾಗ 24 minus 0 is equal to 24. ಬೆಲೆ 0 ಇದ್ದಾಗ ಮಾತ್ರ ಅನ್ನುವಂಥದ್ದು. ಅದೇ ರೀತಿಯಾಗಿ ಮೂರನೇದು QD is equal to 44 minus 4P equal to 44 minus 4 into bracket 0 equal to 44 minus 0 ಬರೋಬ್ಬರಿ 44. ಅಂದ್ರೆ ಮಾರುಕಟ್ಟೆಯ ಒಟ್ಟು ಸೇಬು ಹಣ್ಣಿನ ಬೇಡಿಕೆಯ ಪ್ರಮಾಣ ಬೆಲೆ ಬಹಳಷ್ಟು 0ಗೆ ಇಳಿತು ಅಂತಂದ್ರೆ 44 ಡಜನ್ಗಳಷ್ಟು ಹಣ್ಣುಗಳನ್ನ ಅವರು ಕೊಂಡುಕೊಳ್ಳಲು ಸಾಧ್ಯ. ಒಂದು ವೇಳೆ ಬೆಲೆ ಯಾವ ಹಂತದಲ್ಲಿದ್ದಾಗ ನಾವು ಏನನ್ನ ಕೊಂಡುಕೊಳ್ಳುವುದಿಲ್ಲ, ಬೆಲೆ ಎಷ್ಟಾದಾಗ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ರೆ QD is equal to QD is equal to 44 minus 4P. P is equal to 44P is equal to 44. Suppose P is equal to 44 divided by 4 is equal to 11. ಇದು ಮಾರುಕಟ್ಟೆಯ ಗರಿಷ್ಠ ಬೆಲೆ. ಮಾರುಕಟ್ಟೆಯಲ್ಲಿ ಸೇಬು ಹಣ್ಣಿನ ಬೆಲೆ 11ಕ್ಕೆ ಮುಟ್ಟಿತು ಅಂತಂದ್ರೆ ನಾವು ಕೊಂಡುಕೊಳ್ಳುವ ಪ್ರಮಾಣ 0 ಆಗಿರುತ್ತದೆ. 11ಕ್ಕಿಂತಲೂ ಕಡಿಮೆ ಬಂತು ಬೆಲೆ ಅಂತಂದ್ರೆ ಗ್ರಾಹಕ ಕೊಂಡುಕೊಳ್ಳಲು ಇಚ್ಛೆ ಪಡುತ್ತಾನೆ. ಒಂದು ವೇಳೆ ಸೇಬು ಹಣ್ಣಿನ ಬೆಲೆ ಮಾರುಕಟ್ಟೆಯಲ್ಲಿ ಗರಿಷ್ಠ ಮಟ್ಟ 11ಕ್ಕೆ ಮುಟ್ಟಿತು ಅಂತಂದ್ರೆ ಯಾವುದೇ ಗ್ರಾಹಕ ಮಾರುಕಟ್ಟೆಯಲ್ಲಿ ಆ ವಸ್ತುವಿಗೆ 0 ಆಗಿರುತ್ತದೆ ಅಂತ ಹೇಳಿ. ಅದೇ ರೀತಿಯಾಗಿ ಗರಿಷ್ಠ ಮಟ್ಟ ಯಾವಾಗ ಮಾಡುತ್ತಂದ್ರೆ ಆ ಹಣ್ಣಿನ ಬೆಲೆ 0 ಆಯಿತು ಅಂತಂದ್ರೆ ಮಾರುಕಟ್ಟೆಯಲ್ಲಿ ಸೇಬು ಹಣ್ಣಿನ ಗರಿಷ್ಠ ಪ್ರಮಾಣ 44 ಡಜನ್. ಈ ರೀತಿಯಾಗಿ ನಾವು ಒಂದು ಮಾರುಕಟ್ಟೆ
ಎನ್ನುವಂತಹದ್ದು. ಇದಕ್ಕೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಮಾರುಕಟ್ಟೆಯ ಬೇಡಿಕೆಯ ಬಿಂಬಕವನ್ನ ಉದಾಹರಣೆ ಸಮೇತವಾಗಿ ವಿವರಿಸಿ ಅಂತ ಹೇಳಿದರೆ, ಅಥವಾ ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ ಅಂತ ಹೇಳಿ ವಿವರಣಾತ್ಮಕವಾಗಿ ನಿಮಗೆ ಯಾರಾದ್ರೂ ಪ್ರಶ್ನೆ ಮಾಡಿ ಪರೀಕ್ಷಾ ದೃಷ್ಟಿಯಲ್ಲಿ ನಿಮಗೆ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂತು ಅಂತಂದ್ರೆ ಈ ರೀತಿಯಾದಂತಹ ಮೂರು ಕೋಷ್ಟಕದ ಸಹಾಯದಿಂದ ಮೂರು ರೇಖಾಚಿತ್ರದ ಜೊತೆಗೆ ಮೂರು ಸಮೀಕರಣಗಳು, ಈ ಮೂರು ಸಮೀಕರಣಗಳ ಸಹಾಯದಿಂದ ಗರಿಷ್ಠ ಮಟ್ಟದ ಬೇಡಿಕೆ ಮತ್ತು ಕನಿಷ್ಠ ಮಟ್ಟದ ಬೇಡಿಕೆ ಮತ್ತು ಅದರ ಬೆಲೆಯನ್ನ ನಾವು ಇಲ್ಲಿ ಲೆಕ್ಕ ಹಾಕಬೇಕಾಗುತ್ತದೆ. ಇದನ್ನ ನಾವು ಮಾರುಕಟ್ಟೆಯ ಬೇಡಿಕೆ ಎಂದು ಕರೆಯುತ್ತೇವೆ. ಆದ್ದರಿಂದ ನೀವು ಪರೀಕ್ಷಾ ಸಮಯದಲ್ಲಿ ಇದನ್ನ ಸ್ವಲ್ಪ ಹೆಚ್ಚು ಇದಕ್ಕೆ ನೀವು ಗಮನವನ್ನ ಕೊಡಬೇಕಾಗ್ತದೆ. ಇದಿಷ್ಟು ಮಾರುಕಟ್ಟೆಯ ಬೇಡಿಕೆ ಅಥವಾ ಮಾರುಕಟ್ಟೆಯ ಮಾರ್ಕೆಟ್ ಡಿಮಾಂಡ್ ಅಂತ ನಾವು ಹೇಳ್ತೇವೆ. ಇದಕ್ಕೆ ಸಂಬಂಧಪಟ್ಟಂತ ಏನಾದರೂ ಸಮಸ್ಯೆಗಳು ತಮಗೆ ಇದ್ರೆ ನಾವು ಇದನ್ನ ಕೇಳಬಹುದು, ಏನಾದರೂ ಇಲ್ಲಿ ಸಮಸ್ಯೆಗಳು ಅನ್ನುವಂಥದ್ದು ಬಂದ್ರೆ. ಇವಿಷ್ಟು ಇವತ್ತಿನ ನಮ್ಮ ಮಾರುಕಟ್ಟೆಯ ಬೇಡಿಕೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತ ಚರ್ಚೆ. ಈ ವಿಷಯವನ್ನ ನಾವು ಇವತ್ತು ಇಲ್ಲಿಗೆ ಮುಗಿಸ್ತೇವೆ. ನಂತರ ನಾಳೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಥವಾ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅನ್ನುವಂಥದ್ದರ ಕುರಿತು ನಾವು ಚರ್ಚೆಯನ್ನ ಮಾಡುವಂತದ್ದು. ಇವತ್ತಿಗೆ ಈ ವಿಷಯವನ್ನ ಇಲ್ಲಿ ಮುಗಿಸ್ತಾ ಇದ್ದೇವೆ.